ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಈ ಪವಿತ್ರ ದಿನಕ್ಕೆ ಸಾಕ್ಷಿಯಾಗಿರುವಂತಹ ತಮ್ಮೆಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಭಾರತಾಂಬೆಯ ಜನ್ಮದಿನದ ಶುಭಾಶಯಗಳು. ನಮ್ಮ ಭಾರತ ದೇಶವು ಬ್ರಿಟಿಷ್ ಸಂಗೋಲೆಯಿಂದ ಬಿಡುಗಡೆ ಸ್ವಾತಂತ್ರ್ಯವಾದ ಪವಿತ್ರ ದಿನದ ಕುರಿತು ಮಾತನಾಡಲು ನಾನು ಬಯಸುತ್ತೇನೆ. ಆಗಸ್ಟ್ 15 ಎಂದರೇನೆ ಪ್ರತಿಯೊಬ್ಬ ಭಾರತೀಯನ ಮೈಮನಗಳು ಪುಲಕಿತಗೊಳ್ಳುತ್ತವೆ. ಏಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಅಂತ್ಯಗೊಂಡು ನಮ್ಮ ಭಾರತದ ಪವಿತ್ರ ತ್ರಿವರ್ಣ ಧ್ವಜವು ಗರ್ವದಿಂದ ಗಗನಕ್ಕೆ ಹಾರಿದ ದಿನ. ಸ್ವಾತಂತ್ರ್ಯ ಎಂಬುದು ಯಾರ ಕೊಟ್ಟ ಭಿಕ್ಷೆ ಅಲ್ಲ, ಅದನ್ನು ಸಾವಿರಾರು ದೇಶಭಕ್ತರು ತಮ್ಮ ರಕ್ತದ ಕೋಡಿಯನ್ನು ಹರಿಸಿ ಶೌರ್ಯ, ತ್ಯಾಗ, ಬಲಿದಾನದಿಂದ ನಮಗೆ ಗಳಿಸಿಕೊಟ್ಟಿದ್ದಾರೆ. ಕಪ್ಪ ಕೇಳಲು ಬಂದ ಕೆಂಪು ಮುಸುಡಿಯ ಕುನ್ನಿಗಳ ರುಂಡ ಮುಂಡಗಳಿಗೆ ರಣರಂಗದಲ್ಲಿ ಖಡ್ಗದಿಂದ ಉತ್ತರ ಕೊಟ್ಟು ಶತ್ರುಗಳ ವಿರುದ್ಧ ಸಮರ ಸಾರಿ ಕಿತ್ತೂರನ್ನು ರಕ್ಷಿಸಿದ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ. ದತ್ತುಪುತ್ರನ ರಕ್ಷಣೆಗಾಗಿ 100 ಕೋಟಿ ಚಿರತೆಯಿಂದ ಜಿಗಿದು ಆಂಗ್ಲ ಸೈನ್ಯದ ವಿರುದ್ಧ ದಿನವಿಡೀ ವಿಶ್ರಮಿಸದ ತನ್ನೆರಡು ಕೈಗಳಿಂದ ಖಡ್ಗ ಬೀಸಿ ರಣಚಂಡಿಯಂತೆ ಶತ್ರುಗಳ ರುಂಡ ಚಂಡ ಭಾರತಾಂಬೆಗೆ ತನ್ನ ಪ್ರಾಣ ಅರ್ಪಿಸಿದ ವೀರವನತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಅಪ್ಪಟ ದೇಶಪ್ರೇಮಿ, ದೇಶಭಕ್ತ, ಬ್ರಿಟಿಷ್ ಸಾಮ್ರಾಜ್ಯದ ಎದೆ ನಡುಗಿಸಿದ ಕೆಚ್ಚದ ಕಲಿ ಚೆನ್ನಮ್ಮ ತಾಯಿಯ ಬಲಗೈವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಭಾರತದ ವೀರರೇ, ನೀವು ನನಗೆ ಒಂದು ಹನಿ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೋಗಿ ಭಾರತೀಯ ಸೈನ್ಯವನ್ನು ಆಂಗ್ಲರ ವಿರುದ್ಧ ಸಿಡಿದೇಳಲು ಜೈ ಹಿಂದ್ ಅಂತ ಘೋಷಣೆ ಮೊಳಗಿಸಿದ ಭಾರತೀಯರನ್ನು ಸ್ವಾತಂತ್ರ್ಯ ಸಮರಕ್ಕೆ ಬಡಿದೆಬ್ಬಿಸಿದ ವೀರ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಿನ್ನ ಹೆಸರೇನೆಂದು ಕೇಳಿದ ಬ್ರಿಟಿಷ್ ನ್ಯಾಯಾಧೀಶನಿಗೆ ನನ್ನ ಹೆಸರು ಆಜಾದ್, ಅಂದರೆ ಸ್ವಾತಂತ್ರ್ಯ. ತಂದೆ ಹೆಸರು ಸ್ವಾಭಿಮಾನ, ನನ್ನ ಮನೆ ಸೆರೆಮನೆ ಎಂದು ಸ್ವಾಭಿಮಾನದಿಂದ ಎದೆ ಉಬ್ಬಿಸಿ ಉತ್ತರ ಕೊಟ್ಟು ನಾನು ಯಾರ ಗುಲಾಮರ ಬಂಧನಕ್ಕೂ ಸಿಗದೆ ಸ್ವತಂತ್ರವಾಗಿ ಬದುಕಿ ಸ್ವಾತಂತ್ರ್ಯವೇ ಸಾಯುತ್ತೇನೆಂದು ಕೊನೆಗೆ ತಾಯಿ ಭಾರತಾಂಬೆಗೆ ಪ್ರಾಣವನ್ನೇ ಆತ್ಮಾರ್ಪಣೆ ಮಾಡಿಕೊಂಡ ಸ್ವಾಭಿಮಾನಿ ಸ್ವಾತಂತ್ರ್ಯ ವೀರ ಚಂದ್ರಶೇಖರ್ ಆಜಾದ್. ಜಲಿಯನ್ ವಾಲಾ ಬಾಗ್ನಲ್ಲಿ ಲಕ್ಷಾಂತರ ದೇಶಭಕ್ತರ ರಕ್ತಪಾತಕ್ಕೆ ಕಾರಣರಾದ ಬ್ರಿಟಿಷ್ ವೈರಿಗಳ ನಂತರನೇ ನಮ್ಮ ತಿಲಕ ಮಾಡಿಕೊಂಡಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಭತ್ತದ ಬದಲು ಬಂದೂಕುಗಳನ್ನು ಬೆಳೆಯಬೇಕೆಂದು ಉದ್ಗರಿಸಿ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ಮೊಳಗಿಸಿದ ಕ್ರಾಂತಿಯ ಕಿಡಿ ಭಗತ್ ಸಿಂಗ್. ಸ್ವಾತಂತ್ರ್ಯ ಸಮರಕ್ಕೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು 14 ವರ್ಷ ಕರಿವೀನ ಶಿಕ್ಷೆಗೊಳಪಟ್ಟು ಅಂಡಮಾನ್ ಜೈಲಿನ ಗೋಡೆಗಳ ಮೇಲೆ ಕೈಗೆ ಹಾಕಿದ ಬೇಡಿಯ ಮೊಳೆಯನ್ನೇ ಲೇಖನಿ ಮಾಡಿ ಸ್ವಾತಂತ್ರ್ಯದ ಕಿಚ್ಚನ್ನು ಕೆತ್ತಿ ಪ್ರತಿಯೊಬ್ಬ ಭಾರತೀಯನ ಮನಗಳಲ್ಲಿ ಸ್ವಾತಂತ್ರ್ಯದ ವೀರರನ್ನು ಹುಟ್ಟು ಹಾಕಿದ ವೀರ ಸಾವರ್ಕರ್. ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಸತ್ಯಾಗ್ರಹಗಳ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಕಾಲ್ಕೀಳುವಂತೆ ಮಾಡಿ ಸತ್ಯ, ಶಾಂತಿ, ಅಹಿಂಸಾ ಮೂರ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತನ್ನ ಹರಿತವಾದ ಲೇಖನಿಯಿಂದ ಕೇಸರಿ ಮರಾಠಿ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಭಾರತೀಯ ದೇಶ ಪ್ರೇಮಿಗಳಲ್ಲಿ ಬಿತ್ತಿ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆಂದು ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡಿ ಮಾಡಿದ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್. ಬ್ರಿಟಿಷ್ ದುರಾಡಳಿತ ವಿರುದ್ಧ ಧ್ವನಿ ಎತ್ತಿ ತನ್ನ ಅದ್ಭುತ ಸಂಘಟನಾ ಚತುರತೆಯಿಂದ ಜನರನ್ನು ಒಗ್ಗೂಡಿ ಆಂಗ್ಲ ಸರ್ಕಾರಕ್ಕೆ ಧೈರ್ಯದಿಂದ ಸವಾಲು ಎಸಗಿ ಆಧುನಿಕ ಭಾರತದ ನಿರ್ಮಾತೃ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇಂತಹ ಮಹಾನ್ ನಾಯಕರುಗಳು ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನೇ ಅರ್ಪಿಸಿ ಸ್ವಾತಂತ್ರ್ಯ ಭಾರತೀಯ